ಸರ್ ಬನ್ನಿ, ಅವ್ರು ರೆಫರ್ ಮಾಡಿ ನನ್ಗೆ ಇವತ್ತು ಕರೆದು ಇದು ಮಾಡ್ತಾ ಇದ್ದಾರೆ. ಅದು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಬಲಗೈ ಶುದ್ಧವಾಗಿದೆ ಅನ್ಕೊಳ್ತೀನಿ. ಬಲಗೈ ಬಹಳ ಶುದ್ಧವಾಗಿದೆ ಅನ್ಕೊಳ್ತೀನಿ. ತೊಳೆಯೋದೇ ಇಲ್ಲ ಸರ್. ಅದಾದ್ಮೇಲೆ ತೊಳೆದಿಲ್ವಾ? ಏನೋ ತೊಳೆದ್ರ ಲೈಫ್ ಅಲ್ಲೇ ತೊಳೆದಿಲ್ಲ ಸರ್. ಅಲ್ಲ, ಏನೋ ತೊಳೆದ್ಮೇಲೆ ತೊಳೆದೇ ಇಲ್ವಾ ಕೈ? ಅಲ್ಲಿ ಯಾರು ಟಾಯ್ಲೆಟ್ಗೆ ಹೋಗಿಲ್ಲ, ಹೊಸ ಮನೆ ಸರ್. ಕ್ಲಾರಿಫೈ ಆಯ್ತು ಅನ್ಸುತ್ತೆ. ಎಲ್ಲ ರೀಲ್ಸ್ ಅರ್ಥ ಆಯ್ತಾ? ನಾನೇನ್ ದದ್ದುನ ಸರ್, ಮನೆ ಟಾಯ್ಲೆಟ್ ಎಲ್ಲ ಬ್ರಷ್ ಇಟ್ಕೊಂಡು ಕೆಲಸದವ್ರು ಇಟ್ಕೊಂಡು ನಾನ್ ತೊಳೆಯಕ್ ದದ್ದುನ? ನೀವು ಅದನ್ನ ಟ್ರೋಲ್ ಮಾಡೋರು ಬಕರಾಗಳು. ಸತೀಶ್ ನೀವು ಒಂದು ರೀಲ್ಸ್ ಅಲ್ಲಿ ಆಕ್ಚುಲಿ ನನಗೆ ಗಾಗಲ್ ತೆಗೆದ್ರೆ ಅಂದ್ರೆ ಸೆಲ್ಫ್ ಲವ್ ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ನಾನು ಶೂ ಹಾಕೊಂಡ್ರೆ ಜಾಸ್ತಿ ಚೆನ್ನಾಗಿರುತ್ತೆ, ನಾನು ಈ ಗಾಗಲ್ ಹಾಕೊಂಡ್ರೆ ಇನ್ನೂ ನಾನು ಚೆನ್ನಾಗಿ ಕಾಣ್ತೀನಿ ಅಂತಿಲ್ಲ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ನಿಮ್ ರೀಲ್ಸ್ ಅಲ್ಲಿ. ನೀವು 50% ಇನ್ನು ನಾನು ಗಾಗಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ಹಂಗೆ ಕಾಣಿಸ್ತಾ ಇದೀನಾ? ಕಾಣ್ತಾ ಇದೀನಾ? ನೀವು ನಿಮ್ಮ ದೊಡ್ಡ ಅಭಿಮಾನಿ ಇದ್ದಾರೆ ಸರ್. ಒಳ್ಳೆ ಹುಡುಗ ಪ್ರಥಮ ಅವರು ಒಂದ್ಸಲ ವೇದಿಕೆಗೆ ಬಂದ. ಅಯ್ಯೋ ಸಾರಿ, ಬನ್ನಿ ಸರ್. ನಮಸ್ತೆ ಎಲ್ಲರಿಗೂ. ಹೇಗಿದೆ ಸರ್ ಆಫ್ಟರ್ ಬಿಗ್ ಬಾಸ್, ಆಫ್ಟರ್ ಫಿನಾಲೆ? ನೋಡ್ತಾನೆ ಇದೀರಾ, ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಸ್ಟಾರ್ ಅಂತಾನೆ ಎಲ್ಲ ಕರೀತಾ ಇದ್ದಾರೆ. ಇವತ್ತು ವೈರಲ್ ಸ್ಟಾರ್ ಅಂತ ಸುನಿಲ್ ಸರ್ನ ಹೆಂಗಿದ್ದಾರೆ ಅಂತಾನೂ ನೋಡಿಲ್ಲ. ಅಂದ್ರೆ ಇವತ್ತು ಗುರುತಿಸ್ಬಿಟ್ಟು ನನಗೆ ವೈರಲ್ ಸ್ಟಾರ್ ಅವಾರ್ಡ್ ಕೊಡ್ತಾ ಇದ್ದಾರೆ. ಅವ್ರನ್ನ ಒಂಚೂರು ವೇದಿಕೆ ಕರೆದು ಅವ್ರ ಫೇಸ್ ನೋಡ್ಬೇಕಂತ ಕೇಳ್ಕೊಂತೀನಿ. ಸುನಿಲ್ ಸರ್ನ ಒಂಚೂರು ಕರೆಯಕ್ಕಾಗತ್ತಾ? ನಾನು ಹೆಂಗಿದ್ದಾರೆ ಇದ್ರು ನನ್ನ ಗುರುತಿಸಿ ಇವತ್ತು ವೈರಲ್ ಸ್ಟಾರ್ ಅಂತ ಕೊಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಆಗುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ನಾನು ಹೋಗೋಕ್ಕಿಂತ ಮುಂಚೆನೆ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ಚಾಲೆಂಜ್ ಮಾಡ್ಕೊಂಡು ಹೋಗಿರ್ತೀನಿ. ಸೀಸನ್ 1 ಇಂದ 12 ವರ್ಗೂ ವಿನ್ನರ್ ಆಗಿರ್ಬೋದು, ಸೋತಿರೋರು ಆಗಿರ್ಬೋದು, ಎಲ್ಲರಿಗಿಂತ 10ರಷ್ಟು ಫೇಮಸ್ ಆಗ್ತೀನಿ ಅಂತ. ಇವಾಗ ಸೋಷಿಯಲ್ ಮೀಡಿಯಲ್ಲಿ ಫಸ್ಟ್ ನಾನು 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಯಾರು ನಂಬ್ತಾ ಇರ್ಲಿಲ್ಲ. ಯಾಕಂದ್ರೆ ಯಾರು ಗೂಗಲ್ ಮಾಡಿ ಚೆಕ್ ಮಾಡ್ತಾ ಇರ್ಲಿಲ್ಲ. ಇವಾಗ ಬರೀ ಕರ್ನಾಟಕದಲ್ಲಿ ಟ್ರೋಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, 5,000 ಟ್ರೋಲ್ಸ್ ನಾನು ಬರೀ ಕರ್ನಾಟಕದಲ್ಲಿ ತೋರಿಸ್ತೀನಿ. ಅದನ್ನ ನಾನು ಈಗ ಕನ್ನಡದವ್ರಿಗೆ ಅದು ಅವ್ರ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಫಸ್ಟ್ ಎಲ್ಲ ಬರೀ ಇಂಡಿಯಾ ಬಿಟ್ಟು ಆಚೆ ಅಂದ್ರೆ ನೀವು ಯಾವ ದೇಶ ಅದನ್ನು ಸರ್ಚ್ ಮಾಡೋದು ಹೆಂಗೆ ಅಂತಾನು ಹೇಳ್ಬಿಡ್ತೀನಿ. ನನ್ನ ಹೆಸರು ಹಾಕ್ಬಿಟ್ಟು ಅದ್ರ ಜೊತೆಗೆ ಸತೀಶ್ ಕ್ಯಾಡ ಬಾಂಬ್ಸ್ ಅಂತ ಹಾಕ್ಬಿಟ್ಟು 50 CR ಡಾಗ್, ಇಲ್ದಿದ್ರೆ UK, ಲಂಡನ್, ರಷ್ಯಾ, ನೀವು ಯಾವ ದೇಶ ಬೇಕೋ ಹಾಕೊಳ್ಳಿ. ಅಲ್ಲೇನಾದ್ರು ಅದು ಇಂಟರ್ವ್ಯೂ ಮಾಡಿದಾಗ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ರ ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ಯಾಕಂದ್ರೆ ಅದನ್ನ ಸುಳ್ಳು 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 ಅಂತ ಎಲ್ಲಾ ಕಡೆ ಅವಮಾನ ಮಾಡ್ತಾರೆ. ನಾನು ಇವಾಗ್ಲೂ ಚಾಲೆಂಜ್ ಮಾಡ್ತೀನಿ, ಯಾರು ನಾನು 125 ದೇಶದಲ್ಲಿ ತೋರಿಸ್ತೀನಿ. ನಾನು 5 ಲಕ್ಷ ನಾನು ಅವ್ರಿಗೆ ನಾನು ಸೋತ್ರೆ ಕೊಡ್ತೀನಿ, ಅವ್ರು ಸೋತ್ರೆ ಬರೀ 50,000 ಕೊಡ್ಲಿ. ಆ ದಮ್ಮು ಯಾರಾದ್ರೂ ಇದ್ರೆ ಚಾಲೆಂಜ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಬರೀ ಮಾತಾಡೋದಲ್ಲ, ಒಬ್ರು ಅಚೀವ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ಬೇಕು. ಇವಾಗ ಫಾರಿನ್ ಇಂದ ಈಗ ಇಲ್ಲಿರೋರಿಗೆ ಅರ್ಥ ಆಗಲ್ಲ, ಎಲ್ಲ ತುಳಿಯಕ್ ನೋಡ್ತಾ ಇದ್ದಾರೆ ಸ್ವಲ್ಪ ಜನ ಮಾತ್ರ. ಆದ್ರೆ ಫಾರಿನ್ ಇಂದ ಅಷ್ಟಷ್ಟು ಲಕ್ಷ ಹಾಕೊಂಡು ನನ್ನ ಜಾಗಕ್ಕೆ ಬಂದು ಇಂಟರ್ವ್ಯೂ ಮಾಡ್ತಾರೆ. ಒಂದು ಡೇ ಅಲ್ಲಿ 5,000 ನ್ಯೂಸ್ ಚಾನಲ್ ಅಲ್ಲಿ ಇಂಡಿಯಾದಲ್ಲಿ ಯಾರ್ದು ಬಂದಿಲ್ಲ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದನ್ನು ಯಾರ್ಯಾರಿಗೆ ಡೌಟ್ ಇದೆ ಅವರು ಚಾಲೆಂಜ್ ಮಾಡ್ಕೊಂಡು ಬನ್ನಿ. ಅವ್ರು ಬರೀ 50,000 ಕೊಡಿ. ಅವ್ರು ಏನಾದ್ರು ಸೋತ್ರೆ, ನಾನ್ ಸೋತ್ರೆ 5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಥ್ಯಾಂಕ್ ಯು. ವೈರಲ್ ಸ್ಟಾರ್ ಸತೀಶ್ ಕ್ಯಾಡ ಬಾಂಬ್ಸ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಇದು ಎಷ್ಟು ಮಿಲಿಯನ್ ನೋಡುತ್ತೆ ಅನ್ನೋದೇ ನಮ್ಗೆ ಸಂಶಯ ಇದೆ ಇವಾಗ. ಎಲ್ಲ ತಗೊಂಡಿದ್ದೀರಲ್ಲ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನನಗೊಂದು ಆಸೆ, ಎಲ್ಲ ಪ್ರತಿಭಾವಂತರು ಇವ್ರ ತರ ವೈರಲ್ ಆಗಲಿ. ಥ್ಯಾಂಕ್ ಯು. ಎಲ್ಲ ಪ್ರತಿಭಾವಂತರು ನಿಮ್ ತರ ವೈರಲ್ ಆಗಲಿ ಅಂತ ಆಸೆ. ಇರ್ಲಿ, ತಗೊಳ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರ್ಲಿ. ಫಸ್ಟ್ ದೊಡ್ಡವರಿದ್ದಾರೆ, ಪ್ರೇಮಾ ಮೇಡಮ್ ಇದ್ದಾರೆ, ಅವ್ರ ಮುಂದೆ ನಾನಲ್ಲಿ, ಅವರು ಆದ್ಮೇಲೆ ಎಲ್ಲ ನಮ್ದು ಫಸ್ಟ್ ದೊಡ್ಡವರು. ಉಮೇಶ್ ಕಲಾಕಾರ ಇದ್ದಾರೆ, ನಿಮ್ಮ ಹತ್ರ ನಿಮ್ ಪಕ್ಕದಲ್ಲಿ ನಿಂತ್ಕೊಡೋದು ಸಿಕ್ಕಿದ್ರೆ ನನ್ ಪುಣ್ಯ. ಅದು 2 ಲಕ್ಷ ನೋಡ್ರಿ. ಯಾಕ್ರಿ ಹಿಂಗ್ ಅಂತೀರ? ಒಳ್ಳೆ ಹುಡುಗ ಪ್ರಥಮ ವರ್ಗೂ ಕೂಡ DSK ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ಪ್ರಶಸ್ತಿನ ನೀಡಿ ಗೌರವಿಸಲಾಗ್ತಾ ಇದ್ದಾರೆ. ಸತೀಶ್ ಕ್ಯಾಡ ಬಾಂಬ್ಸ್ ಮತ್ತು DSK ಸಂಸ್ಥಾಪಕರಾದಂತಹ ಸುನಿಲ್ ಕುಮಾರ್ ಅವರ ಕಡೆಯಿಂದ ಒಳ್ಳೆ ಹುಡುಗ ಪ್ರಥಮ ವರ್ಗೂ ಕೂಡ ಪ್ರಶಸ್ತಿನ ನೀಡಲಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಮಾಡ್ತಿರ್ತೀರಲ್ಲ, ತಿಥಿ ಪಾರ್ಟಿನೂ ಆಯ್ತು ಅನ್ಸುತ್ತೆ. ಎಲ್ಲಿಟ್ಟಿರ್ತೀರ ದುಡ್ಡು? ಕಾಲ್ಗೀರಲ್ಲಿ ಏನಾರು ಇದೆಯಾ ಅಂತ? ಆತರ ಏನಲ್ಲ. ಇವಾಗ ದಯವಿಟ್ಟು ಯಾರು ಕಲಾವಿದರು ತಪ್ಪು ತಿಳ್ಕೊಬೇಡಿ. ಯಾರು ಬರ್ಡೇ ಮಾಡಿ, ಒಂದು ಫಂಕ್ಷನ್ ಮಾಡಿ, ಏನಾರ ಮಾಡಿ, ನೀವು ಸೆಲೆಬ್ರಿಟಿ ಅಂದ್ರೆ ಅವರು ನೀವು ಒಂದು ಪಬ್ ಓನರ್ಗೆ ಹೋಗ್ಬೋದು, ಒಂದು ಸ್ಟಾರ್ ಹೋಟ್ಲಿಗೆ ಹೋಗ್ಬೋದು, ನಿಮ್ಗೆ ಬರೀ ಒಂದು 15 to 25% ಡಿಸ್ಕೌಂಟ್ ಕೊಡ್ತಾರೆ. ಆದ್ರೆ ನನಗೆ ಬಂದು ಎಲ್ಲೋದ್ರು 0 ರೂಪೀಸಲ್ಲಿ 150 ಜನದಿಂದ 350 ಜನಕ್ಕೆ ಎಣ್ಣೆ ಊಟನೂ ಕೊಟ್ಟು ಬ್ಯಾನರು ಅವರೇ ಹಾಕ್ಸಿ ಕರೀತಾರೆ. ಕಾರಣ ಏನಂದ್ರೆ ನಾನು ಹೋಗಿದ್ ಕಡೆ
ವೈರಲ್ ಆಗಿ ವರ್ಲ್ಡ್ ನ್ಯೂಸ್ ವರ್ಗೂ ಹೋಗುತ್ತೆ. ಅಂದ್ರೆ ಒಂದು ಜಾಗದಲ್ಲಿ ಒಂದು ಪಬ್ದೇ ಒಂದು ಹೆಸರು ಹೇಳ್ತೀನಿ, ಅವ್ರು ಬಂದು ಎಷ್ಟೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕರ್ಸಿದ್ರು, ಎಷ್ಟೇ CM DCM ಯಾರು ಕರ್ಸಿದ್ರು ಪಕ್ಕದ ರೋಡ್ಗೂ ನ್ಯೂಸ್ ಆಗಿರ್ಲಿಲ್ಲ. ನಾನು ಹೋಗ್ತಿದ್ದಂಗೆ ಅದನ್ನ ಇವಾಗ ಕುಣಿಗಲ್ದೇ ಒಂದು ಸ್ಯಾಂಪಲ್ ಆಂಜನೇಯ ಟೆಂಪಲ್ಗೆ ಕರೆದಿದ್ರು, ಅದನ್ನ ನಾನು USA, UK, ಲಂಡನ್ ನೀವು ಎಲ್ಲೇ ಇಟ್ಟರೆ ಎಲ್ಲಾ ಕಡೆನೂ ತೋರಿಸ್ತೀನಿ. ಆತರ ನನ್ ಕರ್ಸಿದ್ರೆ ಅದು ವರ್ಲ್ಡ್ ನ್ಯೂಸ್ ಆಗುತ್ತೆ. ಆ ಕಾರಣದಿಂದ ನನ್ನ ಕರ್ಸಿ ಅವರು ಲಾಭ ತಗೊಳ್ತಾರೆ, ನಾನು ಅವ್ರಿಗೆ ಪ್ರಮೋಷನ್ ಬಿಟ್ಟಿಯಾಗಿ ಮಾಡ್ಕೊಡ್ತೀನಿ. ಅದರಿಂದ ನಾನು ಮೆಕಾವಲ್ಲಿ ಒಂದು ಪಾಂಡ್ ಡಾಗ್ ಅಂತ ಲಾಂಚ್ ಮಾಡಿದೆ. 10 feet ಕೇಕ್ ಕಟ್ ಮಾಡಿ ಅದಕ್ಕೆ ನನಗೆ 100 ರೂಪಾಯಿ ಖರ್ಚಾಯ್ತು. ಅದು ಹೆಂಗೆ ಅಂದ್ರೆ ಸೆಕ್ಯೂರಿಟಿ ನಂಗೆ ಸಲ್ಯೂಟ್ ಹೊಡೆದ ಅಂತ ಟಿಪ್ಸ್ ಕೊಟ್ಟಿದ್ದು ಅಷ್ಟೇ. ಅದು ಬಿಟ್ಟು ರಾಗಿಣಿ ಮೇಡಮ್ ಅವ್ರು ಕರ್ಸಿದ್ದೆ, ಎಲ್ಲಾರನ್ನೂ ಕರ್ಸಿದ್ದೆ. ಅಷ್ಟೆಲ್ಲ ಮಾಡೋದು ನೋಡಿದವರು ಎಷ್ಟು ಲಕ್ಷ ಖರ್ಚಾಯ್ತು ಅಂತಾರೆ. ಈಗ ಮೊನ್ನೆ ತಿಥಿ ಪಾರ್ಟಿ ಮಾಡಿದೆ, ಆ ತಿಥಿ ಪಾರ್ಟಿ ಮಾಡೋಕ್ಕೂ ಎಲ್ಲರೂ ಮಾಡಬೇಡ ಅಂದ್ರು. ಕಾರಣ ಏನಂದ್ರೆ ಯಾರ್ಯಾರೋ ಆಗದೆ ಇರೋರು ನಾನು ಸತ್ತೋಗಿದ್ದೀನಿ ಶ್ರದ್ಧಾಂಜಲಿ ಅಂತ ಹಾಕಿದ್ರು. ಆ ಕಾರಣಕ್ಕೆ ಅವ್ರಿಗೆ ಟಾಂಗ್ ಕೊಡಕ್ಕೆ ಅದನ್ನೂ ಮಾಡ್ಬಿಟ್ಟೆ. ಇವಾಗ ಬಿಗ್ ಬಾಸ್ ಇಂದ ಸೋತೋರ್ಗೆ, ಅಂದ್ರೆ ಗೆದ್ರೆ ಸೋತೋರ್ಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಅವ್ರಿಗೆಲ್ಲ ಕರೆದ್ಬಿಟ್ಟು ಮಿಕ್ಕಿದ್ದೊಂದು ಪಾರ್ಟಿ ಮಾಡ್ತಾ ಇದ್ದೀನಿ. ಅದು ಒಂದು 350 ಜನಕ್ಕೆ ಬೆಂಗಳೂರಲ್ಲಿ ಏಷ್ಯಾಗೆ ಬಿಗ್ಗೆಸ್ಟ್ ಕಪಲ್ ಮಾಡ್ತಾ ಇದ್ದೀನಿ. ಅದು 0 ರೂಪೀಸಲ್ಲಿ ಮಾಡ್ತಾ ಇದ್ದೀನಿ. ಇದು ನನ್ನ ಕೆಪಾಸಿಟಿ. ನನಗೆ ಹೆಲಿಕಾಪ್ಟರ್ಗೂ ಫ್ರೀ ಕೊಡ್ತಾರಂದ್ರು ಯಾರು ನಂಬಲ್ಲ. ಏನಕ್ಕಂದ್ರೆ ಅವ್ರು ಎಲ್ಲೇ ಓಪನಿಂಗ್ ಮಾಡಿರ್ಲಿ, ಎಲ್ಲೇ ಇದು ಮಾಡಿರ್ಲಿ, ಹೆಲಿಕಾಪ್ಟರ್ ಕಂಪ್ನಿ ಏರೋ ಡನ್ ಅಂತ ಚೆನ್ನೈಯಲ್ಲಿರೋದು, ತಿರುಪತಿಲಿ ಮಾಡಿದ್ರು, ಚೆನ್ನೈಲಿ ಮಾಡಿದ್ರು, ಅದು ಅಡ್ರೆಸ್ ನಿಮಗೂ ಗೊತ್ತಿಲ್ಲ. ಏರೋಡನ್ ಅನ್ನೋ ಕಂಪ್ನಿ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ನಾನು ಅದನ್ನ ಒನ್ ಡೇ ಅದನ್ನ ಲಾಂಚ್ ಮಾಡಿದ್ರೆ ವರ್ಲ್ಡ್ ನ್ಯೂಸ್ ಅಲ್ಲಿ ಆ ಏರೋ ಡನ್ ಕಂಪ್ನಿನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಆ ಕಾರಣದಿಂದ ನನ್ನ ವೈರಲ್ ಸ್ಟಾರ್ ಅಂತಾನೆ ಇವತ್ತು ಸುನಿಲ್ ಸರ್ ಇನ್ನೂ ಬರಲೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಹಂಗೂ ರೆಕಗ್ನೈಸ್ ಮಾಡಿ ಡಾಕ್ಟರ್ ಲೀಲಾಮೋಹನ್ ಅವರು ನನ್ ಕಾಣಿಸ್ಲೇ ಇಲ್ಲ, ನೀವು ಬಂದಿರೋದೇ ಗೊತ್ತಾಗಲ್ಲ. ಕೈ ಕೊಡಕ್ಕೆ ಒದ್ದಾಡ್ತಾವ್ರು ಇವರು, ನಾನೇನ್ ತೊಳೆದಿಲ್ಲ ಸರ್. ಮೊದಲನೇದಾಗೆ ಯಾಕೆ ಸರ್ ಅವರ ಸಮಕ್ಕೆ ನನ್ ಕರೆದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಹಾಕೋದೆಲ್ಲ 1.5 ಲಕ್ಷ ರೂಪಾಯಿ ಶರ್ಟ್, ನಾನು 1,800 ರೂಪಾಯಿ, ಅವ್ರಿಗೂ ನನಗೂ 100 ಪಟ್ಟು ಡಿಫ್ರೆನ್ಸ್ ಇದೆ. ಸೊ ನಿಮ್ಗೆ ಒಳ್ಳೇದಾಗ್ಲಿ ಸರ್. ಅಂಡ್ ಅವರು ಸೋತವ್ರಿಗೆ ಪಾರ್ಟಿ ಕೊಡೋರು, ಮಿಸ್ ಆಗೇನೋ ದೇವ್ರ ದೃಷ್ಟ ಕನ್ನಡಿಗರು ಓಟಾಗಿ ಗೆದ್ಬಿಟ್ಟಿದ್ದೀನಿ ಸರ್. ಪಕ್ಕದಲ್ಲಿ ನಿಂತ್ಕೋಬೋದಾ ಸರ್ ನಾನು? ಚಿಡಿ ಅರ್ಹತೆ. ಥ್ಯಾಂಕ್ ಯು, ಖುಷಿ ಆಯ್ತು. ನಾನು ಈ ಸಮಯದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೇದಾಗ್ಲಿ ಸರ್, ನೀವು ಎಲ್ಲ ಕಡೆ ಹೀಗೆ ಹೆಸರು ಮಾಡಿ ನಿಮ್ಮ ಹೀಗೆ ಪ್ರಮೋಷನ್ ಮಾಡ್ತಾ ಇರಿ. ಅಂಡ್ ಒಂದು ಮಾತು ಹೇಳಬೇಕು, ನಮ್ಮ ಸಿನಿಮಾ ನಾಯಕಿಯಾದ ಎಲ್ಲಿ ನಿಖಿತಾ ಅವ್ರು ಇಲ್ಲೇ ಇದ್ದಾರೆ. ಅಂಡ್ ಸರ್ ಅವ್ರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸೀರಿಯಸ್ಲಿ ಇದು ನನ್ನ ಮನಸ್ಸಿನ ಆಸೆ ಸರ್. ಒಂದೇನು ಅಂತ ಹೇಳಿದ್ರೆ, ನೀವು ಕೂತಿರ್ಲ ನಿಮ್ಮ ಪಕ್ಕ ಅವರೇ, ಅವ್ರು ತುಂಬಾ ಒಳ್ಳೆ ಹುಡುಗಿ ಅವರು. ಆಕ್ಚುಲಿ ಅವ್ರಿಗೆ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಅವ್ರಿಗೆ ನಿಮ್ ತರ ಗಂಡ ಸಿಗ್ಲಿ ಅಂತ ಹಾರೈಸ್ತೀನಿ ಸರ್. ಅವ್ರ ತರ ಯಾಕೆ ಅಂತ ಕಾರಣ ಹೇಳ್ತೀನಿ ಕೇಳಿ. 1 ಲಕ್ಷ ರೂಪಾಯಿ ಬಟ್ಟೆ ಹಾಕತ್ತಾರೆ, 30 ಲಕ್ಷ ರೂಪಾಯಿ ಬರೀ ಬಟ್ಟೆನೇ ಹಾಕತ್ತಾರೆ. ಹಂಗಂದ್ಮೇಲೆ 30 ಪಾರ್ಟಿ ಮಾಡ್ತಾರೆ. ಆಮೇಲೆ ನನಗಿಂತ 100 ಪಟ್ಟು ನಮ್ ಹೀರೋಯಿನ್ ಚೆನ್ನಾಗಿ ಬದುಕ್ಲಿ ಅಂತ ಆಸೆ. ನಿಖಿತ ಬನ್ನಿ ಒಂಚೂರು, ಈ ತರದವ್ರು ಸಿಕ್ಕಿ ಬನ್ನಿ, 1 ನಿಮಿಷ ದಯವಿಟ್ಟು ಬನ್ನಿ. ಸೊ ಒಳ್ಳೇದಾಗಿ ಬನ್ನಿ. ಇಲ್ಲ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾದ ನಾಯಕಿ ಪ್ಲೀಸ್ ಆನ್ ಸ್ಟೇಜ್. ಸೊ ಅವ್ರಿಗೆ ನಿಮ್ಮ ತರ ಗಂಡ ಸಿಗ್ಲಿ ನಾನ್ ಹಾರೈಸ್ತೀನಿ ಸರ್. ಯಾಕೆಂದ್ರೆ 1 ಲಕ್ಷ ರೂಪಾಯಿ ಬಟ್ಟೆ ಹಾಕ್ತೀರಾ ಅಂದ್ರೆ ಅವರೆಲ್ಲ ನೋಡಿ ಸರ್, ಅವ್ರು ಬರೀ ನಾವೆಲ್ಲ 1,000 ರೂಪಾಯಿ ಶರ್ಟ್ ಸರ್, ನೀವು 1 ಲಕ್ಷ ರೂಪಾಯಿ ಬಟ್ಟೆ ಹಾಕ್ತೀರಾ ಸರ್. ಏನ್ ಸರ್ ಕನ್ನಡಕದ ಮೇಲೆ ಬರ್ದಿರೋದು ಅದು? ಏನೋ ಬರ್ದಿದ್ದು. ಒಳ್ಳೇದಾಗ್ಲಿ ಸರ್. ನಿಖಿತಾ ನಿಮ್ಗೆ ಅಭಿನಂದನೆಗಳು. ಇವ್ರ ತರ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. 3 ಪಾರ್ಟಿ ಮಾಡ್ಕೊಂಡು ಚೆನ್ನಾಗಿರಿ ಸರ್. ಸ್ವಾತಂತ್ರ್ಯ ನಾವು ಗೆದ್ದಿದ್ದೀವಿ, ಮಿಸ್ ಆಗಿ ನಮ್ಮ ಮೇಲೆ ದ್ವೇಷ ಇಟ್ಕೊಬಿಡಿ ಸರ್. ಯಾವ ಹೌದು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ಎಲ್ಲ ಇವತ್ತಿನ ರೇಟ್ ಹೇಳ್ಬಿಡಿ ಸರ್ ಒಂದ್ಸಲ. ಹೇಳಿದ್ಮೇಲೆ ನಾವು ನೀವು ಪ್ರಶಸ್ತಿ ಕೊಡ್ತೇವೆ. 1,200 ರೂಪಾಯಿ. ವಿ ವಾಂಟ್ ಟುಡೇ ದಿಸ್ ಬ್ಲೂ ಜಾಕೆಟ್ ರೇಟ್ ಮಸ್ಟ್ ಬಿ ಟೋಲ್ಡ್ ಬೈ ಸತೀಶ್ ಕ್ಯಾಡ್ವಾನ್ಸ್. ಬರ್ಡೇಗೆ ಹಾಕಿದ್ದೆ ಸರ್ ಆಲ್ರೆಡಿ. ಅಲ್ಲ, ಅವ್ರ ಶರ್ಟ್ಗೆ 1 ಲಕ್ಷ ಅಂದ್ರೆ ಇದ್ರ ಮೇಲೆ 2 ಹಾಕ ಬಂದವ್ರೆ. ಅವ್ರ ಸಮ ನಾನು ಎಲ್ಲಿ ಬರ್ತೀನಿ? ನಾನು 1,200 ರೂಪಾಯಿ ಕೊಲಾಬ್ರೇಷನ್ ಸರ್, ಶ್ರಮ ಪಟ್ಟು ದುಡ್ಡು ಕೊಟ್ಟು ತಗೊಂಡಿದ್ದು. ಅಲ್ಲ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ನಮ್ ಹೀರೋಯಿನ್ಗೆ ನಿಮ್ ತರ 30 ಲಕ್ಷ ರೂಪಾಯಿ ಸಿಗ್ಲಿ ಅಂತ ಹಾರೈಸ್ತೀನಿ. ಆಶ್ವಾದ ತಗೊಳ್ಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಪ್ರಥಮ್, ಈಗ ನೀವು ಮಾತಾಡಿದ್ರಿ ಪಾಪ, ಈಗ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರು ಮಾತಾಡ್ಬೇಕಲ್ಲ, ಹೇಳಿ.